ಇನ್ನು ಪುರುಷ ಫಲವತ್ತತೆಗೆ ಕಾರಣವಾಗುವ ಅಂಶಗಳು ಯಾವುವು? ಮಾಡರ್ನ್ ಮೆಡಿಸಿನ್ ಪ್ರಕಾರ ನಾನು ಆಯುರ್ವೇದದಲ್ಲಿ ಹೇಳ್ದಂಗೆ, ಆದರೆ ಇನ್ನೂ ಕೆಲವು ಇದಾಗಿ ಹೇಳ್ತೀನಿ. ಈಗಿನ ಕಾಲದಲ್ಲಿ ಒಬೇಸಿಟಿ ಅನ್ನೋದು ಒಂದು ದೊಡ್ಡ ಕಾರಣ. ಈ ವ್ಯಾಯಾಮ ಮಾಡದೆ ಬರೀ ಮನೆಯಲ್ಲಿ ತಿಂದು ಜಾಸ್ತಿ ಓದು ಕೆಲಸ ಅಂತ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಯಾವ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು ಒಂದು ದೊಡ್ಡ ಕಾರಣ. ಈಗಿನ ಜನ್ರೇಷನ್ ಗಂಡಸರಲ್ಲಿ ಸ್ಪರ್ಮ್ ಪ್ರಾಬ್ಲಮ್ಸ್ ಬರೋದಕ್ಕೆ ಒಂದು ದೊಡ್ಡ ಕಾರಣ. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸಲ್ಲಿ ಮೊದಲನೇದು ಡಯಾಬಿಟೀಸು, ಒಬೇಸಿಟಿ ಅನ್ನೋದು, ತುಂಬ ದಪ್ಪ ಇರೋದು. ಆಗಿನ ಕಾಲದಲ್ಲಿರೋರು 60-70 ವರ್ಷದಿರೋರೆಲ್ಲ ಇನ್ನೂ ಸಣ್ಣ ವಯಸ್ಸವ್ರ ಥರ ಕಾಣ್ತಾರೆ. ಆದರೆ ಈಗಿನ ಕಾಲದಲ್ಲಿ 20-30 ಇರೋರು 40-50 ಥರ ಕಾಣ್ತಾರೆ. ಯಾತಕ್ಕಂದರೆ ಇದು ಈ ಬೊಜ್ಜುತನ, ಈ ಸ್ಥೌಲ್ಯತೆ ಅನ್ನೋದು ಏನೇನು ಮಾಡುತ್ತೆ ಅಂದರೆ, ಒಂದು ದೇಹದಲ್ಲಿ ಆ ಕೊಬ್ಬಿನಾಂಶ ಜಾಸ್ತಿ ಆಗ್ತಾರಂಗೆ ಅವು ಕೆಲವು ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಅವು ಈ ಸೆಕ್ಸ್ ಡ್ರೈವ್ನ ಕಮ್ಮಿ ಮಾಡುತ್ತೆ, ಸ್ಪರ್ಮಟೋಜೆನಿಸಿಸ್ನ ಎಫೆಕ್ಟ್ ಮಾಡುತ್ತೆ. ಎರಡನೇದೇನು ಅಂದರೆ, ಈ ತುಂಬ ದಪ್ಪ ಆಗಿರೋದ್ರಿಂದ ಈ ಪ್ಯಾಂಟ್ಗಳು ಅದೆಲ್ಲ ತುಂಬ ಟೈಟ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ನು ಕೆಳಗಡೆ ಮೇಲ್ ಆರ್ಗನ್ಸ್ಗೆ ಕಮ್ಮಿ ಆಗುತ್ತೆ. ಆದರೆ ಇದಕ್ಕೆ 2 ಕ್ಯಾಚ್ ಇದೆ. ಈಗ ನೀವು ದಂಪತಿಗಳು ಆಗಲೇ ಗಂಡಸರು ಸ್ವಲ್ಪ ದಪ್ಪ ಇದ್ರಿ, ನೀವು ಮಕ್ಕಳಾಗಬೇಕು ಅಂದ್ಬಿಟ್ಟು ಡಯಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಡಯಟ್ ಮಾಡೋಕ್ಕೆ ಹೋದ್ರಿ ಅಂದರೆ ನೀವು ತಿನ್ನೋ ಆಹಾರ ಕಮ್ಮಿ ಆಗುತ್ತೆ, ತಿರ್ಗಾ ಆ ಸ್ಪರ್ಮ್ಸ್ ಉತ್ಪತ್ತಿಗೆ ಪೋಷಣೆನೂ ಕಮ್ಮಿ ಆಗುತ್ತೆ. ನೋಡಿ, ಈ ಸೀಮನಲ್ಲಿ ಜಾಸ್ತಿ ಇರೋದು ಫ್ರಕ್ಟೋಸ್ ಎಲ್ಲಿಂದ ಬರುತ್ತೆ? ನಾವು ತಿನ್ನೋ ಕಾರ್ಬೋಹೈಡ್ರೇಟ್ಸಿಂದ ಬರುತ್ತೆ. ಈ ಸ್ಥೌಲ್ಯನೂ ಒಳ್ಳೇದಲ್ಲ, ತುಂಬ ಕರ್ಷಣೆ ಆಗೋದು ಒಳ್ಳೇದಲ್ಲ. ಸೊ ಇವಾಗ ಸ್ಥೌಲ್ಯದಲ್ಲಿ ಇರೋ ಪೇಷಂಟ್ಸು ಆಗಲೇ ಇರೋರಿಗೆ ಸ್ವಲ್ಪ ಮಾಡ್ರೇಟ್ ಎಕ್ಸಸೈಸ್ ಇದ್ಬಿಟ್ಟು ಆಹಾರ ನಾರ್ಮಲ್ ಆಗಿ ಸೇವನೆ ಮಾಡಿ, ತುಂಬ ಜಾಸ್ತಿ ಬೊಜ್ಜುತನ ಬರ್ಸೋದು ಆಹಾರನ ಸೇವನೆ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಸೊ ಒಂದು ಬೊಜ್ಜುತನ, ಈ ಒಬೇಸಿಟಿ ಅನ್ನೋದು ದೊಡ್ಡ ಕಾರಣ ಈಗಿನ ಜನ್ರೇಷನ್ನು. ಎರಡನೇದು ಡಯಾಬಿಟೀಸು, ಮಧುಮೇಹ. ಡಯಾಬಿಟೀಸು ಸಿಕ್ಕಾಪಟ್ಟೆ ಮೇಲ್ ಲಿಬಿಡೋನ ಎಫೆಕ್ಟ್ ಮಾಡುತ್ತೆ. ಅವರಿಗೆ ಇಂಟರ್ಕೋರ್ಸ್ ಮಾಡೋದಕ್ಕೆ ತುಂಬ ನಿಶ್ಶಕ್ತರಾಗ್ಬಿಡ್ತಾರೆ. ಓವ್ಯುಲೇಷನಲ್ಲಿ ಏನಾಗುತ್ತೆ, ಒಂದು 24-30 ಅವರ್ ಗ್ಯಾಪ್ ಇರುತ್ತೆ, ಅದರಲ್ಲಿ ಮೊಟ್ಟೆ ಬರುತ್ತೆ ಹೆಂಗಸರಿಗೆ. ಸೊ ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿರ್ಬೇಕಾಗತ್ತೆ. ಇವ್ರೇನು ಮಾಡ್ತಾರೆ, 3 ದಿವಸ ಹಿಂದೆ ಒಂದ್ಸಲ ಇಂಟರ್ಕೋರ್ಸ್ ಆಗುತ್ತೆ, 2ನೇ ಸಲ 1 ದಿವಸ ಬಿಟ್ಟು ಟ್ರೈ ಮಾಡೋಕ್ಕೆ ಹೋದಾಗ ತುಂಬ ಕಷ್ಟಪಡ್ತಾರೆ. ಸೊ ಇದರಲ್ಲಿ ಒಂದು ಶುಗರ್ ದೊಡ್ಡ ಕಾರಣ. ಈ ಶುಗರ್ನ ಕಂಟ್ರೋಲಲ್ಲಿ ಇಡಬೇಕಾಗತ್ತೆ. ಹೈ ಶುಗರ್ ಇದ್ದಾಗ ಆರ್ಗನ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅದೆಲ್ಲ ತುಂಬ ಎಫೆಕ್ಟ್ ಆಗಿರುತ್ತೆ. ಅದರಿಂದ ಒಂದು ಸಮಸ್ಯೆ. ಅಫ್ಕೋರ್ಸ್ ಎರಡನೇದೇನು ಅಂದರೆ, ತುಂಬ ಎಕ್ಸಸ್ ಆಗಿ ವ್ಯಾಯಾಮ ಮಾಡೋದು. ಈಗಿನ ಕಾಲದಲ್ಲಿ ಟ್ರೆಕ್ಕಿಂಗು ಅದು ಇದು ಜಾಸ್ತಿ ಮಾಡೋದು, ಡ್ರಗ್ ಯೂಸು, ಆಲ್ಕೋಹಾಲು, ಸ್ಮೋಕಿಂಗು, ಆಮೇಲೆ ಆಹಾರಗಳು. ಆದಷ್ಟು ಮನೆ ಫುಡ್ ತಿನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವೆಲ್ಲ ಸೇರಿ ಒಂದು ಮಾಡರ್ನ್ ಪ್ರಕಾರ ಒಂದು ವೆರಿಕೋಸಿಲ್ ಒಂದು ದೊಡ್ಡ ಕಾರಣ. ಅದೇ ನಾನು ಹೋದ ಎಪಿಸೋಡ್ಸಲ್ಲಿ ಹೇಳ್ದಂಗೆ ಬೈಕ್ ರೈಡಿಂಗು, ತುಂಬ ಈ ಸೈಕ್ಲಿಂಗ್ ಮಾಡೋದು, ಟೆಸ್ಟಿಕಲ್ಸಲ್ಲಿ ಡ್ಯಾಮೇಜ್ ಆಗಿ ಕ್ರಿಕೆಟ್ ಆಡ್ತಾ ಬಾಲ್ ಇಂಜುರಿ ಆಗಿರೋದು. ಸೊ ಇವೆಲ್ಲ ಸಾಕಷ್ಟು ಬೇರೆ ಬೇರೆ ಕಾರಣಗಳಾಗುತ್ತೆ ವೆರಿಕೋಸೀಲ್ಗೆ. ಸೊ ಇವನು ಅಥವಾ ಇನ್ಫೆಕ್ಷನು ಒಂದು ಕಾರಣ. ಈ ಕೆಲವು ಸಲ ಈ ಸಂಭೋಗದ ಟೈಮು ಕರೆಕ್ಟಾಗಿರಬೇಕು. ಕೆಲವು ಸಲ ಒಬ್ರಿಗೊಬ್ರು ಇನ್ಫೆಕ್ಷನ್ಸ್ ಕೊಡೋಕ್ಕೆ ಚಾನ್ಸ್ ಇರುತ್ತೆ. ಒಬ್ರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುತ್ತೆ, ಆ ಟೈಮಲ್ಲಿ ಸೇರೋದ್ರಿಂದ ಈ ವ್ಯಕ್ತಿಗೂ ಇನ್ಫೆಕ್ಷನ್ ಬರುತ್ತೆ. ಅಥವಾ ಬ್ಲೀಡಿಂಗ್ ಆಗೋ ಟೈಮಲ್ಲಿ ಕೆಲವು ಸಲ ಇಂಟರ್ಕೋರ್ಸ್ ಮಾಡೋದು, ಅಕಾಲ ಮೈಥುನ ಅನ್ನೋದು. ಸೊ ಇವು ಸ್ವಲ್ಪ ಇದಾಗಿರ್ಬೇಕು. ಇದು ಮಾಡರ್ನ್ ಮೆಡಿಸಿನಲ್ಲಿ ತುಂಬ ಹೇಳಿದ್ದಾರೆ.